ಮಾಡಕತ್ತೀರಿ? ಅವ್ರಿಗೆ 10 ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ. ಹೌದಾ? ಇನ್ನೊಂದು 10 ಸಲ ಮಾಡ್ರಿ ನಾನು ಕಡದು. ಪಿಂಟೋನ ಏನಾಗತ್ರಿಪ್ಪ ಇವತ್ತಿನ ದಿವಸ? ಏನಾಗ್ಯಾವ? ಈ ಒಂದು ಮೂಡಲಿಗೆ ಒಂದು ಕೆನಾಲ ದಂಡಿ ಒಳಗ ಅಡಿ ವಸ್ತಿ ಒಳಗ ತಾಯಿ ಲಕ್ಷ್ಮೀ ದೇವಿ ಗುಡಿ ಒಳಗ ಡೊಳ್ಳಿನ ಪದ ಹೆಂಗ ನಡೆದವಪ್ಪ ಅಂತ ಕೇಳಿದ್ರ ಹೆಂಗ ನಡೆದವ್ರಿಪ್ಪ? ಬಾಳ ಚಂದ ನಡೆದವ. ಹೌದ್ ಹೌದು, ಬಹಳ ಚಂದ ನಡೆದಾವ್. ನಾವೇನು ಮಾತಾಡಿದವಿ, ನಮ್ ಬಾಬಾ ಏನು ಮಾತಾಡ್ದ? ಹೌದು ಹೌದು. ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅನ್ನುವಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ. ಹೌದೈತಿ. ಅದಕ್ಕೆ ಮಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹೇಳ್ಯಾರ ಪಿಂಟೋನ. ಏನ್ ಹೇಳ್ಯಾರ ಮಾತ? ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ. ಹೌದು, ಬಂದಂತೆ. ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ, ರಸಿಕ ನಿಲ್ಲದವನ ಮಾತು ಕಿವಳಿಗೆ ಕುರುದಶ ಹೊಡೆದಂತೆ ಸರ್ವಜ್ಞ ಅಂತೇಳ. ಹೌದು ಹೌದು, ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ? ಯಾವದೇ ಮಾತು ಮಾತಾಡಿದ್ರು ಮಾತು ಒಂದು ತತ್ವ ಕತ್ತಿರ್ಬೇಕು, ಒಂದು ಪ್ರಮಾಣ ಕತ್ತಿರ್ಬೇಕು, ಒಂದು ಆಧಾರ ಕತ್ತಿರ್ಬೇಕು. ಹೌದು ಹೌದು. ಮಾತಾಡಿರ್ತಕ್ಕಂಥ ಮಾತ ಹೌದು ಹೌದು ಅನ್ನುವಂಗಾಗಿರ್ಬೇಕು, ಜನರ ಮನಸ್ಸಿನೊಳಗೆ ಉಳಿದಿರ್ಬೇಕು. ಹೌದಾ? ಅಂತ ಮಾತುಗಳನ್ನ ಇವತ್ತು ನಾವು ಮತ್ತು ಅಪ್ಪಾಜಿ ಅವರು ಮಾತಾಡಬೇಕಾಗಿತ್ತು ಪಿಂಟೋಣ. ಹೌದ್ರಿಪ್ಪ. ಯಾಕಂತ ಕೇಳಿದ್ರೆ ಭಗವಂತ ಬಾಯಿ ಕೊಟ್ಟಾನ ಇದನ್ನ. ಕೊಟ್ಟಾನಂದ್ರ ಇದು ಹೆಂಗ ಆಗ್ಬೇಕಾಗಿತ್ತು? ಇದು ಬಂಗಾರ ಕನಿ ಮಾಡ್ಕೋಬೇಕಾಗಿತ್ತು. ಹೌದು ಹೌದು, ಬತ್ತರು ಕುಣಿ ಆಗ್ಬಾರ್ದಾಗ್ಯದ. ಯಾಕಂತ ಕೇಳಿದ್ರೆ ಮಾತ ನಮಗ ಮತ್ತು ನಮ್ಮ ಅಪ್ಪಗ ವಾದ ನಡೆದೈತಿ. ಹೌದಾ? ಪಾಟಿ ಪಡ್ದಾಟ್ ಹೊತ್ತಾಗ ಎಂತ ವಾದ ನಡೆದೈತೆ ಅಂತ ಕೇಳಿದ್ರೆ ಪಿಂಟೋಣ, ಎಂತಾದ್ರಿಪ್ಪ? ಏನು ಸರಸ್ವತಿ ಶ್ರೇಷ್ಠ, ಏನು ಲಕ್ಷ್ಮೀ ಶ್ರೇಷ್ಠ? ನಡೆದಾವ ವಿಷಯ ನಡೆದ ಕಾಲಕ್ಕೆ ವಾದ ಪಳ್ಯದೊಳಗೆ ನಾ ವಿಷಯ ಹಿಡ್ಕೊಂಡು ಬಿಟ್ಟಿದ್ದೆ ಪಿಂಟೋಣ. ಬಿಟ್ಟಿವಲ್ಲ. ನಮಗ ಸರಸ್ವತಿ ಅನ್ನುವಂತಕ್ಕಿ ನಮ್ಮ ಪಾಲಿಗಿರ್ಲಿ, ಇರ್ಲಿ. ಇನ್ನು ಲಕ್ಷ್ಮಿ ಅನ್ನುವಂತದ ಪಾಲ್ ನಮ್ಮ ಅಪ್ಪಾಗಿರ್ಲಿ ಅಂತ ಬಿಟ್ಟಿದ್ನಿ. ನಾ ಹೇಳಿದ್ನಿ ಏನಂತ? ಮನುಷ್ಯಾಗ ಏನೇ ಮಾಡ್ಬೇಕಾಗಿದ್ರು ಕೂಡ ವಿದ್ಯೆ ಅನ್ನುವಂಥದ್ದು ಮೊದಲು ಬೇಕು. ಹೌದಾ? ಮೊದಲು ಜ್ಞಾನ ಬೇಕ. ಮೊದಲು ವಿದ್ಯೆ ಇರ್ಲಿಲ್ಲಪ್ಪ ಅಂತಂದ್ರೆ ಏನೂ ಮಾಡಕ್ಕಾಗಂಗಿಲ್ಲ. ವಿದ್ಯೆ ಇರುವವನ ಮುಖ ಮುಟ್ಟು ಬರುವಂತಿರುವುದು, ವಿದ್ಯೆ ಇಲ್ಲದವನ ಮುಖ ಹಾಳೂರ ಹದ್ದಿನಂತಿರುವುದು ಅಂತ ಹೇಳಿದ್ದೆ. ಹೌದು ಹೌದು. ಮನುಷ್ಯನಂತಕ್ ಮೊದಲು ವಿದ್ಯೆ ಬೇಕಂದ ಕಾಲಕ್ಕ ಅಪ್ಪ ಮಗನ ಮೊದಲು ವಿದ್ಯೆ ಇದ್ರೆ ಈಗ ರೊಕ್ಕ ಬೇಕಂತ ನಮ್ಮ ಅಪ್ಪ. ಹೌದಾ? ಅಪ್ಪಾಜಿ ಅವ್ರು ನಿಮ್ ಬಲ್ ರಗಡ್ ರೊಕ್ಕದ ತರ್ಸ್ಯಾರೋ, ಏನು ವಿದ್ಯಾರ್ಥಿ ತರ್ಸ್ಯಾರೋ? ಯಾಕಂತ ಕೇಳಿದ್ರೆ ಹೇಳಿದ್ರು ಅವ್ರು ಒಂದು ಮಾತ. ಏನ್ ಹೇಳ್ಯಾರ? ಯಾಕಂತ ಕೇಳಿದ್ರೆ ಯಾವ ಸಂಕದ ರಾಯನಗೌಡ ಅವನಿಗೆ ಬಡತನ ಹೋಗಿ ಸಿರಿತನಕ್ಕೆ ಕೊಟ್ಟರು ಭಾಗ್ಯದ ಲಕ್ಷ್ಮಿ. ಹೌದಾ? ಭಾಗ್ಯದ ಲಕ್ಷ್ಮಿ. ಭಾಗ್ಯದ ಲಕ್ಷ್ಮಿ ಸಿರಿತನ ಕೊಟ್ಟರು. ಮುಂದೆ ಮಾತು ಮೀರುವುದಕ್ಕಾಗಿ, ಮಗಳ ಮಾತು ಮೀರುವುದಕ್ಕಾಗಿ ಮುಂದೆ ಏನಾದ್ರು ಚಡ್ಚನ ಪ್ಯಾಟಿ ಚಾಣಕ್ರಾಯನ ಪಾಟಿಗೆ ಹೋಗಿ ಸೇರಿದ್ರು. ಹಿಂಗ ಭಾಗ್ಯದ ಲಕ್ಷ್ಮಿ ಒಣದಳಪ್ಪ ಅಂತಂದ್ರೆ ಜೀವನ ಸುಖ ಇರ್ತೈತಿ, ಮುಣದಳಪ್ಪ ಅಂತಂದ್ರ ನಿಮ್ಗೆ ಅಲ್ಲೋಲ ಕಲ್ಲೋಲ ಆಕೈತಿ ಅನ್ನುವಂತ ಮಾತನ್ನ ಹೇಳಿದ್ರು ಅವರು. ನಮ್ಮ ಅಪ್ಪ ಒಂದು ಮಾತು ಕೇಳ್ತೀನಿ ಪಿಂಟೋಣ್ಣ, ಕೇಳಲ್ಲ. ಭಾಗ್ಯದ ಲಕ್ಷ್ಮಿ ಹತ್ತು ನಿಮ್ಮ ಶ್ರೇಷ್ಠ ಇದ್ರಪ್ಪ ಅಂತಂದ್ರ ಲಕ್ಷ್ಮಿ ಹತ್ತು ಶ್ರೇಷ್ಠ ಇದ್ರ ಕಾಲ ಕಟ್ಕೊಂಡು ಮನೆಗೆ ಬೀಳ್ಬೇಕಾಗಿತ್ತು. ಅಪ್ಪುರಂತ ಚಂಚಲಾಗಿ ಹಾಕಿ ತಿರ್ಗಾಡಕತ್ತಡಕ್ಕಿ. ಹೌದಾ? ಮನೆಯಾಗ ಇರ್ಬೇಕಾಗಿತ್ತಲ್ಲ. ಅಕ್ಕಿ ಹೆಚ್ಚಾಗಿತ್ತದಪ್ಪ ಅಂತಂದ್ರ ಒಂದು ಮನೆಯಾಗ ನಿಂದ್ರಕ್ಕೆ ಅನ್ನಕ್ಕೆ. ಹೌದಾ? ಇವತ್ತಿಲ್ಲಿಂದ ಅಂದ್ರೆ ನಾಳೆಗೆ ಮತ್ತೊಬ್ಬರ ಮನೆಗೆ ಹೋಗಾಕಿ. ಹೌದಾ? ವಿದ್ಯೆ ಅನ್ನುವಂಥದ್ದು ಹಂಗಲ್ಲ. ಒಮ್ಮೆ ವಿದ್ಯೆ ಕಲಿತಪ್ಪ ಅಂತಂದ್ರಪ್ಪ ಸಾಯತ್ತನ ನಮ್ಮ ಅಂತಕ್ಕೆ ಇರ್ತಕ್ಕಂಥ ವಿದ್ಯೆ ಯಾರ ಕಸ್ಕೊಳಕ್ ಬರಂಗಿಲ್ಲ. ಹೌದಾ? ತಮಗೆ ಯಾಕಂತ ಕೇಳಿದ್ರೆ ಲಕ್ಷ್ಮಿ ಅನ್ನುವಂಥದ್ದು ಹಂಗಲ್ಲ. ಲಕ್ಷ್ಮಿ ಕದ್ಕೊಂಡು ಹೋಗಕ್ ಬರ್ತದ, ಕಸ್ಕೊಂಡು ಹೋಗಕ್ ಬರ್ತೈತಿ. ಹೌದಾ? ಅಳಿಲಿಕ್ಕೂ ಬರ್ತೈತಿ, ಕಳ್ಸಲಕ್ಕೂ ಬರ್ತೈತಿ. ಹೌದು, ಮತ್ತೆ ಕಳ್ಲಿಕ್ಕೂ ಬರ್ತೈತಿ. ವಿದ್ಯೆ ಅನ್ನುವಂಥದ್ದು ಹಂಗಲ್ಲ. ಒಮ್ಮೆ ನೀ ಏನ ಕಳಿಸ್ಕೊಂಡು ಕಲ್ತಕ್ಕಂತ ವಿದ್ಯೆ ಅಲ್ಲಿ ನೀ ಸಣ್ಣ ಮೇಲೆ ನಿನ್ನ ಸಂಗಾಟ ಹೋಗ್ತದ ಹೊರತಾಗಿ ಯಾರ ಕೈಲೂ ಕಸ್ಕೊಳಕ್ ಬರ್ಲಾರ. ವಿದ್ಯೆ ಹತ್ತಿ ಸರಸ್ವತಿ ಒಮ್ಮೆ ಕಲ್ತ ವಿದ್ಯೆ ಯಾರ ಕೈಲಿ ಕಸಗಾಳಾರಂತದ ವಿದ್ಯೆ ಅದು ನಮ್ಮ ಸರಸ್ವತಿ ಐತಿ. ನಿಮ್ಮ ಸಂಪತ್ತು ಹಂಗಲ್ಲ. ಇದು ಮಧ್ಯಾಹ್ನ ಬಿಸಿಲು ಇದ್ದಂಗ. ಹೌದಾ? ಒಂದು ಬೈಯ ಕೈಯಾಗಿರ್ತಾವ, ಇನ್ನೊಂದು ಬೈಯ ಮತ್ತೊಂದು ಕಿಸಾಗಿರ್ತಾವ. ಹೇಳಿದ್ರೆ ನಿಮ್ಮ ಬೈಲಿನ ಅಪ್ಪಾಜಿ ಅವ್ರ ಯಾರು ಸಂಕದ ರಾಯನಗೌಡರಿಗೆ ಸಿರ್ತಾನ ಕೊಟ್ಟಕ್ಕೆ ಎಷ್ಟು ದಿನ ಇದ್ದು ಮನ್ಯಾಗ? 7 ದಿನಗಳು ಶಾಶ್ವತವಾಗಿ ಉಳಿಬೇಕು. ಹೌದಾ? ಶಾಶ್ವತ
ವಿದ್ಯೆ ಕಲ್ತ ಅಂತ ಲಕ್ಷ್ಮಿ ಯಾವಾಗ ಶ್ರೇಷ್ಠ ಅದ ಅದನ್ನ ಹೇಳಿ ಈಕೆ ಲಕ್ಷ್ಮಿ ಹಂಗ ಗೊತ್ತಾನು ಪಿಂಟೋಣ ಹೆಂಗ್ರಿಪ್ಪ ಎಷ್ಟೋ ಮಂದಿ ತಾಮೂರ್ ದೊಡ್ಡ ತಾಯಿ ಮಕ್ಕಳಿಗೆ ಕೆಲಸ ಐತೆ ಅಂತಿದ್ದು ಹೌದಾ ತಾಮೂರ್ ದೊಡ್ಡ ತಾಯಿ ಮಕ್ಕಳಿಗೆ ಕೆಲಸ ಅಣ್ತಮ್ಮರಿಗೆ ಜೀವ ಹೊಡಿಸ್ಯಾದ ತಾಯಿ ತಂದೆಗೆ ಜೀವ ಹೊಡಿಸ್ಯಾದ ಹೌದಾ ಅಣ್ತಮ್ಮರಿಗೆ ಬೇರೆ ಮಾಡಿಟ್ಟಾಗ ವಿದ್ಯೆ ಅನ್ನುವಂಥದ್ದು ಯಾರಿಗೆ ಜೀವ ಹೊಡಿಸ್ಯಾದ ಅದನ್ನ ಹೇಳ್ರಿ ಹೌದಾ ಬೇಕಲ್ಲ ಗೊತ್ತ ಎಷ್ಟು ಮಂದಿಗೆ ಇದು ತಾಮೂರ್ ದೊಡ್ಡ ಎಷ್ಟು ಮಂದಿಗೆ ಜೀವ ಹೊಡಿಸ್ಕೊಳ್ತೀನಿ ಹಾ ಬಹಳ ಮಂದಿ ವರ್ಷ ಲಕ್ಷ್ಮಿ ಹೆಂಗ ಶ್ರೇಷ್ಠ ಐತಿರಿ ನೀವು ಹಂಗಾದ್ರ ಹೆಂಗ್ ಶ್ರೇಷ್ಠ ಯಾಕಂತ ಕೇಳ ಜಗತ್ತಿನೊಳಗ ಈಗ ನಿನ್ನ ಹತ್ತಕ್ಕೆ ಸಿರಿ ಸಂಪತ್ತ ಆಸ್ತಿ ಬೆಳ್ಳಿ ಬಂಗಾರ ಇತ್ತಂದ್ರ ಅಣ್ತಮ್ಮರ ಬಂದು ನಿನಗೆ ಪಾಲ ಕೇಳ್ಬಾರ್ದು ಅಪ್ಪಾಜಿ ಹೌದಾ ಕೇಳಬಾರ್ದು ಏನು ಪಾಲ ಕೇಳ್ಬಾರ್ದಾಗ್ತದ ನಿನ್ನ ಹತ್ತಕ್ಕೆ ರೊಕ್ಕ ರೂಪಾಯಿ ಇತ್ತಂದ್ರೆ ಪಾಲ ಕೊಡುತ್ತೆ ಪಾಲ ಕೇಳ್ತಾರ ಅದೇ ಅಲ್ಲಿ ಕತ್ತಿರ್ತಕ್ಕಂಥ ವಿದ್ಯೆಗೆ ಯಾರೇ ಪಾಲ ಕೇಳ್ತಾರನು ಹೌದಾ ಯಾರು ಕೇಳಂಗಿಲ್ಲ ಯಾರಿಗ್ ಕಸ್ಕೊಳಕ್ನು ಆಗೋದಿಲ್ಲ ಇಸ್ಕೊಳ್ಳಕ್ಕೂ ಬರಂಗಿಲ್ಲ ಕಸ್ಕೊಳ್ಳಕ್ಕೂ ಬರಂಗಿಲ್ಲ ಹೌದಾ ಹಂಗಾಕತ್ ಕೇಳಿ ವಿದ್ಯೆ ಇನ್ನ ಮತ್ತೊಬ್ರಿಗೆ ಬೆಳೆಸಲಕ್ ಬರ್ತೈತಿ ಮತ್ತೊಬ್ರಿಗೆ ಧ್ಯಾನಾರ್ಚನೆ ಮಾಡ್ಲಕ್ ಬರ್ತೈತಿ ಹೊರತಾಗಿ ಕಸ್ಕೊಳಕ್ ಬರಂಗಿಲ್ಲ ಅದಕ್ಕ ಜಗತ್ತಿನೊಳಗೆ ಹೆಂಗಪ್ಪ ಅಂತ ಕೇಳಿ ವಿದ್ಯೆ ಅನ್ನುವಂಥದ್ದು ಬಹಳ ಹೆಚ್ಚಿಗೆ ಇಟ್ಬಿಟ್ಟೋಣ ಹೇಳಿದ್ರು ಏನ್ ಹೇಳಿದ್ರು ಯಾಕಂತ ಕೇಳಿದ್ರ ಒಂದು ಕಥೆ ಹೇಳಿದ್ರು ಪರಮಾತ್ಮ ಪರಮೇಶ್ವರ ಪರಮಾತ್ಮ ಮೊದಲ ಪ್ರವಚನ ಹೇಳಕ್ ಬಂದಿದ್ದ ಇದು ಪಾರ್ವತಿ ಬಂದು ಹಂಗ ನಿಮ್ ವಿದ್ಯಾಕ ನಮ್ಮ ಲಕ್ಷ್ಮಿ ಓಡಿಸಿ ಬಿಡ್ತಾರಂತ ನಮ್ಮ ಬಾಬಾ ಹೌದು ಒಂದು ಮಾತು ಹೇಳ್ತೀನಿ ನಿಮಗ ಲಕ್ಷ್ಮಿ ಹೆಂಗ ಆಗ್ತಾಳ ನಿಮಗ್ ಒಂದೇ ಒಂದು ಮಾತು ಹೇಳ್ತೀನಿ ಹೇಳಿಲ್ಲ ಹೆಂಗಂತ ಕೇಳ್ಬಿಟ್ಟೋಣ ಶ್ರದ್ಧಾನಂದ ಸ್ವಾಮಿಗಳ ಆಗೋದ್ರ ಹಿಂದಕ್ಕ ಹೌದಾ ಹೇಳಿಲ್ಲ ಶ್ರದ್ಧಾನಂದ ಸ್ವಾಮಿಗಳ ಹಂತಕ ವಿನಯ ಶರ್ಮಾ ಮತ್ತು ವಿಜಯ ಶರ್ಮಾ ಅನ್ನುವಂತ ಶಿಷ್ಯರಿಬ್ರು ವಿದ್ಯಾ ಕಲಿತಿದ್ರು ಯಾರ್ಯಾರು ವಿನಯ ಶರ್ಮಾ ಮತ್ತು ವಿಜಯ ಶರ್ಮಾ ಅನ್ನುವಂತರು ಶ್ರದ್ಧಾನಂದ ಸ್ವಾಮಿಗಳು ಅಂತ ವಿದ್ಯಾ ಕಲಿತಿದ್ರು ವಿದ್ಯೆ ಎಷ್ಟೋ ದಿವಸಗಳ ಪರ್ಯಂತ ಕಲಿತರು ವಿದ್ಯೆ ಪರಿಪೂರ್ಣ ಆಯ್ತು ಅವರಿಗೆ ಹೌದು ಪರಿಪೂರ್ಣ ಇತ್ತು ವಿದ್ಯೆ ಪರಿಪೂರ್ಣ ಆದ ಕಾಲಕ್ಕೆ ಗುರುಗಳು ಹೇಳ್ತಾರ ಶಿಷ್ಯಂದಿರಿಗೆ ಏನ್ ಹೇಳ್ತಾರ ನಿಮ್ ವಿದ್ಯೆ ಪರಿಪೂರ್ಣ ಆಗೈತಪ್ಪ ನೀವು ಒಂದು ರಾಜ್ಯದಲ್ಲಿ ರಾಜ್ಯಕ್ಕೆ ಹೋಗಿ ನಿಮ್ಮ ರಾಜ್ಯನಂತಕ್ಕೆ ಹೋಗಿ ಕೇಳ್ರಿ ಮುಂದಿನ ಆಗು ಹೋಗುಗಳ ಬಗ್ಗೆ ಏನು ಮಾಡ್ಬೇಕು ಅನ್ನುವಂತ ಮಾತನ್ನ ಯಾಕಾಗಲ್ದ ಇಬ್ರು ಶಿಷ್ಯರು ಗುರುವಿಗೆ ನಮಸ್ಕಾರ ಮಾಡಿ ಶಾಸ್ತ್ರಾಂಗ ಹಾಕಿ ಹೋಗಿ ರಾಜ್ಯಕ್ಕೆ ಕೇಳ್ತಾರಪ್ಪ ನೀವ್ ಯಾರು ಇಲ್ಲಿಗೆ ಹಾಕಿ ಬಂದಿರಿ ಅಂತ ರಾಜ್ಯಕ್ಕೆ ಕೇಳ್ತಾನ ಅವಾಗ ಹೇಳ್ತಾರ ಅವ್ರ ಶಿಷ್ಯರು ಇಬ್ರು ಕೂಡಿ ಏನ್ ಹೇಳ್ತಾರ ನನ್ನ ಗುರು ಶ್ರದ್ಧಾನಂದ ಗುರುಗಳು ಅದಾರ ಅವ್ರು ನಿಮ್ ಹತ್ಯಕ್ಕೆ ಕಳ್ಸ್ಯಾರ ಇನ್ನು ಮುಂದೆ ಏನ್ ಮಾಡ್ಬೇಕಾಗ್ಯದ ಅದನ್ನ ಹೇಳ್ರಿ ಅದ ಕಾಲಕ್ಕ ಅವಾಗ ಈ ರಾಜ್ಯಕ್ಕೆ ಒಳಿತಾಗುವಂಗ ನೀ ಏನ್ ಮಾಡ್ತೀನಿ ಏನು ರೊಕ್ಕ ಬೇಕು ಬೆಳ್ಳಿ ಬೇಕು ಬಂಗಾರ ಬೇಕು ನೀವಿಬ್ರು ತಗೊಂಡ್ರಿ ಅಂತೇಳಿ ಆ ರಾಜ್ಯ ಹೇಳಿದ ಕಾಲಕ್ಕ ಅವಾಗ ಒಬ್ಬ ವಿಜಯ್ ಶರ್ಮಾ ಏನ್ ಬೇಡ ನನಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಬೇಡ್ದ ಅವಾಗ ಸಣ್ಣವಿರ್ತಕ್ಕಂಥ ವಿನಯ್ ಶರ್ಮಾ ಏನ್ ಬೇಡ ಅಂತ ಕೇಳ್ಬಿಟ್ಟೋಣ ನನಗೆ ಆಯುರ್ವೇದಿಕ ಒಂದು ವೈದ್ಯ ಶಾಸ್ತ್ರದ ತಾಳೆಗರಿ ಬೇಕಂತ ಕೇಳ್ದವ ಅವಾಗ ಯಾಕಾಗಲ್ಲ ಅಂತೇಳಿ ಆ ಇಬ್ಬರಿಗೆ ಅವನಿಗೆ ರೊಕ್ಕ ಬೆಳ್ಳಿ ಬಂಗಾರ ಕೊಟ್ಟ ಇವನಿಗೆ ವಿನಯ್ ಶರ್ಮಾಗ ಆ ಆಯುರ್ವೇದಿಕ್ ವೈದ್ಯಶಾಸ್ತ್ರದ ತಾಳೆಗಿರಿ ಒಂದು ಗ್ರಂಥ ತಂದು ಕೊಟ್ಟ ಅವಾಗ ಏನಾಯ್ತಂತ ಕೇಳ್ಬಿಟ್ಟೋಣ ಅವ್ರಿಬ್ರು ಶಿಷ್ಯರು ಮಾತಾಡ್ಕೊತ ಹೊಂಟ್ರ ಹಾದಿ ಹಿಡಿದು ಯಾಕೋ ಇಂಥದ್ ಯಾಕೆ ಬೇಡ್ರಿ ರೊಕ್ಕ ರೂಪಾಯಿ ಬೇಡಬೇಕಾಗಿತ್ತು ಬೆಳ್ಳಿ ಬಂಗಾರ ಬೇಡಬೇಕಾಗಿತ್ತು ಜೀವನ ಸುಖದಾಗಿರ್ತಿತ್ತು ಈ ಆಯುರ್ವೇದಿಕ್ ವೈದ್ಯ ಗ್ರಂಥ ಯಾಕೆ ಬೇಡದೆ ತನ್ನ ಕಾಲಕ್ಕ ಅವಾಗ ಏನಾಯ್ತ್ರಿಪ್ಪ ನನಗ ಅದರದಾಗೆ ಸಂತೋಷ ಐತಿ ಅದರದಿಂದೆ ಮುಂದೆ ಬರ್ತೀನಿ ಅಂತ ಅವ ಹೇಳ್ದ ಅವ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಸ್ಕೊಂಡಿದ್ದಲ್ಲ ವಿಜಯ್ ಶರ್ಮಾ ಅವ ದೊಡ್ಡ ತವ ಏನ್ ಮಾಡ್ದತಿ ಕೇಳ ಬಂಗಾರ ಅಂಗಡಿ ಇಟ್ಟು ಅದೇ ರಾಜ್ಯದೊಳಗ ಬಂಗಾರ ಅಂಗಡಿ ಇಟ್ಟು ಏನ್ ಮಾಡ್ದತಿ ಕೇಳಿದ್ರ ದೊಡ್ಡ ಶ್ರೀಮಂತ ಆಗಿಬಿಟ್ಟ ವಿನಯ್ ಶರ್ಮಾ ಏನ್ ಮಾಡ್ದತಿ ಕೇಳ ಆಯುರ್ವೇದಿಕ ಒಂದು ವೈದ್ಯ ಪದ್ಧತಿ ಗ್ರಂಥ ಏನ್ ತಗೊಂಡಿದ್ದಲ್ಲ ಅದನ್ನ ತಗೊಂಡು ಓದಿ ವಿದ್ಯೆಯನ್ನ ಕಲಿತು ಅಲ್ಲಿ ಇರ್ತಕ್ಕಂಥ ರಾಜ್ಯದೊಳಗೆ ಇರ್ತಕ್ಕಂಥ ಎಲ್ಲಾ ಶಿಷ್ಯರಿಗೆ ಏನ್ ಮಾಡಕಂತ ಕೇಳಿದ್ರ ಒಂದು ವಿದ್ಯಾದಾನ ಮಾಡುದು ಮತ್ತೆ ಯಾರಿಗ ರೋಗ ಬಂದಿರ್ತಕ್ಕಂಥವ್ರಿಗೆ ರೋಗ ವಾಸಿ ಮಾಡ್ಲಕ್ಕಂತ ಕೊಂಡೋಣ ಹಿಂಗ ಎಷ್ಟೋ ದಿವಸ ಆದ್ಮ್ಯಾಗ ಅವ ದೊಡ್ಡ ಶ್ರೀಮಂತದ ಬೆಳ್ಳಿ ಬಂಗಾರ ಇಸ್ಕೊಂಡವ ಅವ ಏನು ಬರೇ ವೈದ್ಯ ಪದ್ಧತಿ ಗ್ರಂಥ ಇಸ್ಕೊಂಡಿದಲ್ಲ ಇವ ದೊಡ್ಡ ಡಾಕ್ಟರ್ ಆಗಿಬಿಟ್ಟ ದೊಡ್ಡ ಡಾಕ್ಟರ್ ಆಗಿಬಿಟ್ಟ ಒಂದು ದಿವಸ ರಾಜ್ಯಗೆ ಆರಾಮ್ ತಪ್ಪಿ ಬಿಡ್ತು ರಾಜ್ಯ ಕೊಟ್ಟಿರ್ತಕ್ಕಂಥ ರಾಜ್ಯಗೆ ಅವಾಗ ಇಡೀ ಎಲ್ಲ
ಎಲ್ಲಾ ವೈದ್ಯರಿಗೆ ಕಳ್ಸದ ಯಾರ ಕೈಲೇನು ಆರಾಮ್ ಮಾಡೋದಾಗ್ಲಿಲ್ಲ. ಅವಾಗ ವಿನಯ್ ಶರ್ಮಾನ ಸುದ್ದಿ ಹೋಯ್ತದು. ಅವಾಗ ವಿನಯ್ ಶರ್ಮಾ ಕರ್ಕೊಂಡು ಹೋಯ್ದು ರಾಜ್ಯಾಗ ಆರಾಮ ಮಾಡ್ತಾನ. ಅವಾಗ ರಾಜ ಹೇಳ್ತಾನೆ, ನಿನಗ ಗ್ರಂಥ ಕೊಟ್ಟದು ಸ್ವಾರ್ಥಕ್ಕಾಯ್ತು. ಅದು ಸಾರ್ಥಕಾಯ್ತು. ನೀ ಇದೇ ರಾಜ್ಯದ ಡಾಕ್ಟರ್ ಆಗಿ ಇದೇ ರಾಜ್ಯದ ವೈದ್ಯನಾಗಿ ಇಲ್ಲೇ ಸೇವೆ ಮಾಡತ್ತೇನೆ. ದೊಡ್ಡ ದವಾಖಾನೆ ಕಟ್ಟಿಕೊಟ್ಟ. ಅಲ್ಲಿ ಬಂದಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ವಿದ್ಯಾ ಬೋಧನೆ ಮಾಡ್ಲಕ್ಕಂತ ಆ ಏನು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ನಾನು ಪಡ್ಕೊಂಡಿದ್ದಲ್ಲ, ಅವ ಎಷ್ಟೋ ಶ್ರೀಮಂತ ಅದಕ್ಕರೆ ಮುಂದ ಅವನಿಗೆ ರೋಗ ಹತ್ತಿ ಬಿಡ್ತು ಅಣ್ಣ. ಹೌದು, ಅವನಿಗೆ ರೋಗ ಹತ್ತಿ ಬಿಡ್ತು. ಎಲ್ಲಾ ಇದ್ದ ಆಸ್ತಿ ಏನಪ್ಪಾ ಅಂತಾರೆ ದವಾಖಾನಿಗೆ ತೋರಿಸಿ 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 ರೊಕ್ಕನೇ ಎಲ್ಲ ಕನಸಾದವ್ರ ಅಂತ್ಯಾಕ. ಬೆಳ್ಳಿ ಬಂಗಾರ ಒಂದು ದಿವಸ ತುಡುಗರು ಬಂದು ಅದನ್ನು ಕರ್ಕೊಂಡು ಹೋಗ್ಬಿಟ್ರು. ಅವಾಗ ಏನಾಯ್ತ್ರಿಪ್ಪ, ಮಾಡ್ಕೊಂಡಿರ್ತಕ್ಕಂತ ಹ್ಯಾಂತಿನೂ ಕೂಡ ನೀನ್ ಅಂತ್ಯಕ್ಕೆ ಏನಿಲ್ಲ ಅಕ್ಕನೂ ಬಿಟ್ರು ತವ್ರ ಮನೆಗೆ ಹೋಗ್ಬಿಟ್ರು. ಒನ್ ಟೈಮ್ ತಿರ್ಗಾಲಕ್ಕತ್ತಿದ್ರು ರಾಜ್ಯದೊಳಗೆ ಹುಚ್ಚಾಗಿ. ಹೌದು, ಈ ಕಡೆ ರೊಕ್ಕನು ಹೋಯ್ತು, ಬೆಳ್ಳಿ ಹೋಯ್ತು, ಬಂಗಾರ ಹೋಯ್ತು, ಆಸ್ತಿ ಹೋಯ್ತು, ಎಲ್ಲ ಹೋಯ್ತು. ಹುಚ್ಚಾಗಿ ಮೈ ಎಲ್ಲ ಹರ್ಕೊಂಡು ತಿರ್ಗಾಲಕ್ಕಂತ. ಅವಾಗ ಏನ್ ಮಾಡ್ದಂತ ಕೇಳಿದ್ರಿ, ಇವಾಗ ವಿನಯ್ ಶರ್ಮಾ ದವಾಖಾನೆ ಹಾಕಿದಲ್ಲ, ಅವನಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ಲಕತ್ತೀವ ನಮ್ಮ ಅಣ್ಣದಾನ ತಿಳ್ಕೊಂಡು. ಹೌದು ಹೌದು, ಅವನಿಗೆ ಏನ್ ಮಾಡ್ದಂತ ಕೇಳಿ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಆರಾಮ ಮಾಡ್ದ. ಅವಾಗ ಹೇಳ್ತಂತಮ್ಮ, ನೀ ಏನ್ ಬೇಡಿದೆ ಅವಾಗ ರಾಜ್ಯನಂತಕ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮೇಲೆ ಬೇಡಿದ್ದಿ, ಶಾಶ್ವತವಾಗಿ ಉಳಿತೇನೋ ಎಣ್ಣ ಅಂತ ಕೇಳ್ದವಂತ. ನಿನ್ನ ಆಸ್ತಿ ಎಲ್ಲಿ ಹೋಯ್ತು, ನಿನ್ನ ಅಂತಸ್ತು ಎಲ್ಲಿ ಹೋಯ್ತು ಅಂದ ಕಾಲಕ್ಕ ಅವಾಗ ವಿನಯ್ ಶರ್ಮಾಗ ನಮಸ್ಕಾರ ಮಾಡಿ ಹೇಳ್ತಾನೆಪ್ಪ, ಜಗತ್ತಿನೊಳಗೆ ನೀ ಏನೋ ಒಂದು ಆಯುರ್ವೇದಿಕ್ ಒಂದು ವೈದ್ಯ ಪದ್ಧತಿ ತಾಳೆ ಗ್ರಂಥ ತಗೊಂಡು ಬಂದು ನೀ ಜೀವನ ಸಾಗುತ್ತಿದ್ದಿಲ್ಲ, ಅದು ನಿನ್ನ ಸಾಯಂತನ ನೀ ಸತ್ತ ಬೇಕು ನಿನ್ನ ಹೆಸರು ಉಳಿತೈತಿ, ಇದು ಹೆಚ್ಚಿದ್ದೈತೆ ಕಾಲಿಗೆ ಬಿದ್ದ. ಅವಾಗ ಹೌದು, ಮತ್ತ ಅವನಂಗ ರೊಕ್ಕ ರೂಪಾಯಿ ಅವ ಬೇಡಿದಂದ್ರ ಅವ್ನ ಹೆಸರು ಉಳಿತಿತ್ತೇನು? ಉಳಿತಿಲ್ರಿಪ್ಪ. ಅದಕ್ಕೆ ಜಗತ್ತಿನೊಳಗ ವಿದ್ಯೆ ಅನ್ನುವಂತ ಹೆಚ್ಚು ಬಾಳ ಐತಿ. ಇನ್ನೊಂದು ಮಾತು ನಿಮಗೆ ತಿಳಿಯುವಂಗೆ ಹೇಳ್ತೀನಿ ಎಲ್ಲಾರಿಗೆ. ಕವಿರತ್ನ ಕಾಳಿದಾಸ ಆಗೋದ ಇದೆ ಕನ್ನಡ ನೆಲದೊಳಗ. ಕವಿರತ್ನ ಕಾಳಿದಾಸ ಮೊದಲು ಕುರಿ ಕಾಯುವಂತ ಒಬ್ಬ ಕುರುಬ ಮನುಷ್ಯವ. ಅವನಿಗೆ ಏನ್ ಮಾಡ್ತಾನ, ಆ ಆಸ್ಥಾನದಾಗಿರ್ತಕ್ಕಂತ ರಾಜನ ಆಸ್ಥಾನದಾಗಿರ್ತಕ್ಕಂತ ಮಂತ್ರಿ ಅಪತ್ರ ಮಾಡಿ ಇವನಿಗೆ ಒಯ್ದು ಬಹಳ ಪಂಡಿತ ಅದನಂತೆ. ಅವ್ರ ರಾಜನ ಮಗಳ ಜೊತೆ ಮದುವೆ ಮಾಡ್ತಾನ. ಸುಳ್ಳು ಹೇಳಿ ಮದುವೆ ಮಾಡ್ತಾನ. ಆಕೆಗೆ ಗೊತ್ತಾಕೈತೆ ಮುಂದೆ ಹೆಂಡತಿಗೆ ಏನಂತ, ನೀ ಯಾರಿದ್ರೆ ಕರೆ ಹೇಳದ ಕಾಲಕ್ಕೆ ನಾ ಕುರಿ ಕಾಯುವಂತ 3 ಮನುಷ್ಯ ಅದೀನಿ, ನನ್ನಂತಕ್ಕಂತ ವಿದ್ಯೆನೂ ಇಲ್ಲ ಪಾಂಡಿತ್ಯನೂ ಇಲ್ಲ ಅಂದ ಕಾಲಕ್ಕ ಅವಾಗ ಏನೈತ್ರಿಪ್ಪ, ಅವನ್ ಹ್ಯಾಂತಾಗಿರ್ತಕ್ಕಂತ ಕೇಳ್ತಾಳ, ನಿನಗೆ ಯಾವಾಗ ಸುಳ್ಳು ಹೇಳಿ ಮದುವೆ ಮಾಡ್ಯಾರಂದ್ರು ಕೂಡ ಗಂಡನೇ ನನ್ನ ದೇವ್ರ ಅಂತ ತಿಳ್ಕೊಂಡು ಗಂಡ ಒಂದು ಮಾತು ಹೇಳ್ತಾಳಕ್ಕೆ. ಏನ್ ಹೇಳ್ತಾರ್ರಿಪ್ಪ, ಆ ಕಾಳಿಕಾದೇವಿ ಅಂತ ಹೋಗು, ಇವತ್ತು ರಾತ್ರಿ ಕಾಳಿಕಾದೇವಿ ಮುಂದೆ ಕೂತು ಭಜನೆ ಮಾಡು, ಕಾಳಿಕಾದೇವಿ ಮುಂದೆ ಕೂತು ಭಕ್ತಿ ಮಾಡು. ಹೌದು, ಭಕ್ತಿ ಮಾಡಿದ್ರೆ ಕಾಳಿಕಾದೇವಿ ನಿನಗೆ ಏನು ಬೇಡದ ಕೊಡ್ತಾ ಹೋಗಿ ಬೇಡ್ಕೊಂಡು ಬಾ ಅನ್ನೋ ಕಾಲಕ್ಕ ಆ ಕವಿರತ್ನ ಕಾಳಿದಾಸ ಏನ್ ಮಾಡ್ತಾನ, ಕಾಳಿದಾಸ ಹೋಗಿ ತಾಯಿ ಗುಡಿ ಒಳಗೆ ಕೂತು ನಾನಾ ಪರದಿಂದ ಬೇಡ್ಕೊತಾನ. ತಾಯಿ ನಾನು 3 ಭಕ್ತಿಗೆ ನಾ ಏನ್ ಮಾಡೀನಿ, ಅವ ಒಯ್ದು ಕರ್ಕೊಂಡು ಒಯ್ದು ಗಂಟ್ ಹಾಕ್ಯಾನ ತಾಯಿ, ಅವ್ರಿಗೆ ಉಳ್ಸಕ್ಕೆ ನೀ ಕೊಲ್ಲಕ್ಕೆ ನೀ ಅಂತ ತಿಳ್ಕೊಂಡ ತಾಯಿ ಮುಂದೆ ನಾನಾ ಪರದಿಂದ ಬೇಡ್ಕೊಂಡ ಕಾಲಕ್ಕ ಅವಾಗ ಕಾಳಿಕಾದೇವಿ ಸಾಕ್ಷಾತ್ ಕಾಳಿಕಾದೇವಿ ಪ್ರತ್ಯಕ್ಷಾಗಿ ನಾಲಿಗೆ ಮ್ಯಾಗ ಓಂ ಅನ್ನುವಂತ ಶಬ್ದ ಬರೆದ್ಬಿಟ್ಟು ಕನಕ ಕಾಳಿದಾಸ ಹೋಗಿ ಕವಿರತ್ನ ಕಾಳಿದಾಸ ಹೋದ. ಎದರ ದೇಶದ ಹೌದು, ವಿದ್ಯಾದ ಬರೇ ಒಂದ್ ಅಕ್ಷರ ಓಂ ಅನ್ನುವಂತ ಅಕ್ಷರ ಅಡಿಗೆ ಮ್ಯಾಗ ಬರೆದ್ಬಿಟ್ಟು ಕಾಳಿಕಾದೇವಿ ಕವಿರತ್ನ ಕಾಳಿದಾಸ ಆಗಿ ಜಗತ್ತಿನೊಳಗ ಅವನು ಕೂನು ಉಳಿದೈತಿ ವಿದ್ಯಾದಿಂದ. ನಿಮಗೆಲ್ಲರಿಗೂ ಇನ್ನೊಂದು ಮಾತು ತಿಳಿಯುವಾಗ ಯಾರಂತ ಕೇಳ್ರಿ, ನಡೆದಾಡೋ ದೇವರ ಕಣ್ಣಿಗೆ ಕಾಣುವಂತ ದೇವರಾಗಿ ಹೋದ್ರು ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು. ಹೌದು, ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳ ಕಣ್ಣಿಗೆ ಕಾಣುವ ದೇವರು ನಡೆದಾಡೋ ದೇವರ ತಳಿ ಅವ್ರ ತಂದೆ ಹೋಗಪ್ಪ ತಾಯಿ ಸಂಗಮ ದೇವಿಯ ಪುಣ್ಯ ಗರ್ಭದೊಳಗೆ ಹುಟ್ಟು ಬಂದ್ರು. ಎಲ್ಲಿ? ಬಿಚ್ಚರಿಗೆ ಒಳಗ. ಹೌದಾ, ಬಿಚ್ಚರಿಗೆ ಊರಾಗ. ಬಿಚ್ಚರಿಗೆ ಊರಾಗ ಹುಟ್ಟಿ ಬಂದ್ರು. ಹುಟ್ಟಿದ 14 ವರ್ಷದೊಳಗೆ ಏನಪ್ಪಾ ಅಂತಂದ್ರೆ ಹೋಗಿ ಗುರುವಿನ ಹಂತಕ್ಕೆ ವಿದ್ಯಾಬುದ್ಧಿ ಕಲಿಬೇಕಂತ ಹೋದ್ರೆ ಯಾರ ಹಂತಕ್ಕ? ಗುರುವಿನ ಹಂತಕ್ಕ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪ ಅವ್ರ ಹಂತಕ್ಕೆ ವಿದ್ಯಾಬುದ್ಧಿ ಕಲಿಲಿಕ್ಕೆ ಹೋದ್ರು. ಆ ಸಿದ್ದೇಶ್ವರ ಸ್ವಾಮಿಗಳ ಮೊದಲ ಹೆಸರು ಸಿದ್ಧಗೊಂಡಪ್ಪ. ಹೌದಾ, ಸಿದ್ಧಗೊಂಡಪ್ಪ. ಆ ಸಿದ್ಧಗೊಂಡಪ್ಪನ ಬುದ್ಧಿ ಚಾತುರ್ಯ ನೋಡಿ ಆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿ
ಸ್ವಾಮಿಗಳು ಏನ್ ಮಾಡಿದ್ರ ಅಂತ ಕೇಳ ಎಲ್ಲೆಲ್ಲಿ ಪ್ರವಚನ ಹೇಳ್ಕೊತಾರಲ್ಲ ಅಲ್ಲೆಲ್ಲಿ ಕರ್ಕೊಂಡು ಹೊಂಟ್ರಿ ಇವ್ರಿಗೆ ಅವಾಗ ಏನಾಗ್ತು ಹಿಂಗ ಎಷ್ಟೋ ದಿವಸ ಆದಾಗ ಅವನ ವಾಕ ಚಾತುರ್ಯ ಅವನ ಒಂದು ಮಾತಾಡುವಂತ ಕಲೆಕ್ ನೋಡಿ ಕೃಷ್ಣರ ಅವನಿಗೆ ವಿದ್ಯಾ ಬುದ್ಧಿ ದಾನ ಮಾಡಿ ದಾನ ಎರೆದು ಮುಂದೆ ಅವನೇ ಏನಪ್ಪ ಅಂತಂದ್ರ ಅವನ ಅಂಗಿ ಉಟ್ಕೊಂಡು ಹೆತ್ತ ಅಂಗಿ ಉಟ್ಕೊಂಡ ಎಂತಾದ್ರಿಪ್ಪ ಅಂಗಿ ಒಂದು ಕಿಶ ಇರುತ್ತೆ ಕಿಶೆ ಇಲ್ಲಾರ್ದ ಅಂಗಿ ಉಟ್ಕೊಂಡ ಕೈಯಾಗ ವಾಚಿಲ್ ಯಾವಾಗ ಅಡಂಬರ್ ಇಲ್ಲಾರ್ದೆ ಕಿಶೆ ಇಲ್ಲಾರ್ದ ಅಂಗಿ ಉಟ್ಕೊಂಡು ಎಷ್ಟೋ ರಾಜ್ಯ ಎಷ್ಟೋ ದೇಶಗಳನ್ನು ತೀರಿಗೆ ಪ್ರವಚನ ಮಾಡಿ ಬಂದ್ರು ವಿಜಯಪುರದೊಳಗೆ ಜ್ಞಾನಾಶ್ರಮ ಕಟ್ಟಿದ್ರು ಇದು ಏನು ವಿದ್ಯಾದಿಂದ ಕಟ್ಟಿದ್ರು ಏನು ರಂಗಿನಿಂದ ಕಟ್ಟಿದ್ರು ಹೌದಾ ವಿದ್ಯಾದಿಂದ ಸಿದ್ದೇಶ್ವರ ಸ್ವಾಮಿಗಳು ವಿದ್ಯಾ ಬುದ್ಧಿ ಕಲಿತು ಜಗತ್ತಿನೊಳಗ ನಡೆದಾಡೋ ದೇವ್ರಂತ ಹೋದ್ರು ಏನು ವಿದ್ಯಾದಿಂದ ಆದ್ರು ಏನು ನಿಮ್ಮ ರೊಕ್ಕಿನಿಂದ ಆದ್ರು ಹೌದಾ ₹1 ಕಾಲ ಕಿಶ ಹಾಕೋದಿಲ್ಲ ಅವರು ಕಿಶನೇ ಹೊಲಿಸಿದ ಒಟ್ಟ ಯಾಕಂತ ಕೇಳಿದ್ರ ಎಲ್ಲೇ ಪ್ರವಚನಕ್ಕೆ ಹೋದ್ರು ₹1 ರೊಕ್ಕ ತಗೊಳ್ಳಾರ್ದೆ ಪ್ರವಚನ ಮಾಡಿ ಬಂದಾರ ಅವ್ರು ಎಷ್ಟೋ ವರ್ಷಗಟ್ಲೆ ಮೊದಲು ಪಾಳೆ ಹಾಸ್ತಿದ್ರು ಅವ್ರಿಗೆ ಪ್ರವಚನ ಕೇಳ್ಬೇಕಾದ್ರ ಅವ್ರು ಹೇಳ್ತಿದ್ರು ಅವ್ರು ನೀವು ರೊಕ್ಕ ಕೊಡುದು ಬೇಡ ರೂಪಾಯಿ ಕೊಡುದು ಬೇಡ ಏನೋ ಕೊಡುದು ಬೇಡ ಅದಕ್ಕೆ ಪ್ರವಚನ ಕೇಳಕ್ ಬಂದವ್ರಿಗೆ ಊಟ ಮಾತ್ರ ಹಾಕ್ರಿ ಅಂತ ಹೇಳ್ತಿದ್ರು ಅವ್ರು ಸಿದ್ದೇಶ್ವರ ಸ್ವಾಮಿಗಳು ಊಟ ಹಾಕ್ರಿ ಅಂತ ಹೇಳ್ತಿದ್ರು ₹1 ರೊಕ್ಕ ಬೇಡ ನಿಮ್ಮದು ಏನೂ ಬೇಡ ಅಂತೇಳಿ ಹಂಗ ನಡೆದಾಡ ದೇವರಾಗಿ ಹೋದ್ರು ಅದು ವಿದ್ಯಾದಿಂದ ಸರಸ್ವತಿಯಿಂದ ಹೌದಾ ಹಂಗ ನಿಮ್ಮಲ್ಲಿ ಯಾರು ದೇವರಾಗ ಸರಸ್ವತಿ ಹಂಗ ಆ ವಿದ್ಯಾದಿಂದ ನಡೆದಾಡ ದೇವರಾಗಿ ಸಿದ್ದೇಶ್ವರ ಸ್ವಾಮಿಗಳಾಗಿ ಹೋಗ್ಯಾರಲ್ಲ ಅವ್ರು ನಿಮ್ಮಲ್ಲಿ ಯಾರು ಹೋಗ್ಯಾರ ಅಪ್ಪಾಜಿ ಅವ್ರ ಮುಂದಿನ ಸಂಧಿಗೆ ಹೇಳಿ ಹೌದು ಹೇಳ್ತಾರ ತೋರಿ ಅಪ್ಪಾಜಿ ಅವರು ಯಾಕಂತ ಕೇಳ ಜಗತ್ತಿನೊಳಗೆ ಏನೇ ಮಾಡ್ರಿ ನೀವು ಮೊದಲು ವಿದ್ಯೆ ಒಬ್ಬ ಈಸ್ ಕಲ್ತೇವಂದ್ರ ಅಲ್ಲಿ ಸಾಯತನ ಏನಾರು ಮಾಡ್ಲಕ್ ಬರ್ತೈತೆ ಅದಕ್ಕ ಒಬ್ಬ ಕಲ್ತೆ ಅಂದ್ರ ಆಯ್ತು ಅದು ಸಾಯತನ ನಮ್ ಸಂಗಾತಿ ಇರೋದೇ ಹೌದಾ ನಿಮ್ ರೊಕ್ಕ ಹಂಗಲ್ಲ ಇವತ್ತು ₹1,000 ಇರ್ತದ ನಾಳೆಗೆ ಇರ್ತದ ಅನ್ನೋದು ಗೊತ್ತಿರಂಗಿಲ್ಲ ಹೌದು ಏನು ಹೋಗ್ತದ ಗೊತ್ತಾಗಲ್ಲ ನಮ್ ಗೋಪಾಲ ನೈಟಿಗೆ ಹೋಗ್ತದಂತ ಬರೋಬರದ ಅವ್ರು ಕಬ್ಬಿ ನೀರು ಟೈರನ್ ಆಗಿರ್ತದೆ ಯಾಕಂತ ಕೇಳ ಜಗತ್ತಿನೊಳಗೆ ವಿದ್ಯೆ ಅನ್ನುವಂಥದ್ದು ಬಹಳ ಹೆಚ್ಚಿಗೆ ಅನ್ನುವಂತ ಮಾತನ್ನ ಹೇಳಿ ಹೌದಾ ತಿಳ್ಕೋಣ ಏನಾಯ್ತ್ರಿಪ್ಪ ನಮ್ಮ ಅವ್ವಾಗಳು ಬಹಳ ಮಂದಿ ಕೊಟ್ಟಾರ ಹೌದು ಕೊಟ್ಟಾರ್ರಿ ಇನ್ನೊಂದು ಮಾತು ಪ್ರಶ್ನೆ ಕೇಳ ನಮ್ಮ ಅಪ್ಪಾಜಿ ಅವರು ಏನಕ್ಕೆ ಕೇಳ್ಯಾರ ಅಪ್ಪಾಜಿ ಅವ್ರ ಪ್ರಶ್ನೆ ನಾವೊಂದು ಕೇಳಿದ್ ನೀವು ಹಾದ ಪಾಳೆ ಒಳಗೆ ತಿಳ್ಕೋಣ ಏನಕ್ಕೆ ಕೇಳಿದೇವ್ರಿಪ್ಪ ಪದಮಗೊಂಡಗ ಅಡವಿ ಒಳಗ ಅರಿಸಿನ ಹತ್ತಿ ಸಿಗಲಾರ ಮಟ್ಟಕ್ಕ ಕೈಯಾಗ ಉಣ್ಣಿನ ಕತ್ತರಿಸಿ ಕೈಯಾಗ ಉಣ್ಣಿ ಕಂಕಣ ಕಟ್ಟ್ಯಾರ ಹೌದಾ ಅಕ್ಷತ ಕಾಳ ತಲೆ ಮ್ಯಾಗ ಹಾಕ್ಯಾರ ಮತ್ತ ಅವಾಗ ಅರಿಸಿನರಿ ಎಲ್ಲಿತ್ತು ಮತ್ತ ಯಾರೇ ಹಚ್ಚಿದ್ರು ಅಂತ ನಾ ಕೇಳಿದ್ನಿ ನಮ್ಮ ಅಪ್ಪಾಜಿ ಹೇಳ್ದೆ ಎಲ್ಲಾರು ಕೇಳಿರಿ ಏನ್ ಹೇಳಿದ್ರಿಪ್ಪ ಏನ್ ಹೇಳಿದ್ರಂತ ಕೇಳಿ ಜಗದ್ಗುರು ರೇವಣ ಸಿದ್ದನೆ ಅಲ್ಲಿ 52 ಭಾವನ ಬಿರುದಾವಳಿಗಳು ತಯಾರಾಗಿವೆ 52 ಭಾವನ ಬಿರುದಾವಳಿ ಒಳಗ ಭಂಡಾರನಾಗಿತ್ತು ಅದೇ ಅರಿಶಿನ ಹಚ್ಚಾರ ಅಂತೇಳಿ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾರೆ 52 ಭಾವನ ಬಿರುದಾವಳಿ ಭಂಡಾರ ಹುಟ್ಟಾದ್ರಿ ಹೌದಾ ಎಲ್ಲಿ ತೋರ್ಸಂತೀರಿ ಅಪ್ಪಾಜಿ ಅವ್ರ ಹಚ್ಚದವ್ರು ಯಾರು ಅದು ಅಂತ ಟೈಮದೊಳಗೆ ಅರಿಶಿನ ಅಡವಿ ಒಳಗೆ ಹತ್ತಿನ ಸಿಕ್ಕಿಲ್ಲ ಅರಿಶಿನರಿ ಎಲ್ಲಿಂದ ಬಂತ ನಾನ್ ನಿಮ್ಗೆ ಅದಕ್ಕೆ ಕೇಳಿದ ಅಪ್ಪಾಜಿ ಅವರು ಅಪ್ಪಾಜಿ ಅವ್ರು ಹೇಳ್ತಾರಂತ ಹೇಳಿ ಕೇಳಿ ಖರೆ ಅದೇ ಜಾಗದೊಳಗೆ ಹಾಡಿಕೆ ಮಾಡಿ ಬಂದ ನಮ್ಮ ಅಪ್ಪ ಅದೇ ಗುಡಿ ಮುಂದೆ ಹಾಡಿಕೆ ಮಾಡಿ ಬಂದಿರಿ ಅಪ್ಪಾಜಿ ಅವ್ರ ಯಾನ್ ಉತ್ತರ ಹೇಳಕತ್ತೀರ ಅನ್ನೋದು ಮೊದಲು ತಲೆಯಾಗಿರ್ಲಿ ಹೌದು ಅಪ್ಪಾಜಿ ಅವ್ರ ತೆನ್ನೆಳ್ಳಿಗೆ ಬರೀ ಸರಿ ಕವ್ವ ಬಂದಾಗ ತಿಂಗಳೇನಿ ಗಾಬರಿ ಗೊತ್ತಾರೆ ಅವಾಗ ನೋಡಿ ಹಂಗೇನಿಲ್ಲ ಹಂಗೇನೆ ನಮ್ಮ ಮಗನಿಗೆ ಒಂದು ಮಾತು ಕೇಳ್ತಿದ್ದ ನಮ್ಮ ಅಪ್ಪ ನನಗೊಂದು ಮಾತು ಕೇಳ್ಯಾನ ಏನ್ ಕೇಳ್ಯಾರ ಅಪ್ಪಾಜಿ ಅವರು ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ ನನ್ನಪ್ಪ ಯೋಗಿನಾದ ಮೋಕ್ಷಿದ್ದ ಅವನು ಯೋಗನಾದ ಮೋಕ್ಷಿದ್ದ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಬ್ರಹ್ಮಚರ್ಯ ಅನ್ನುವಂತ ಹಿಂಗ ಆಶ್ರಮಗಳು ಬರ್ತಾವ ಹಂಗ ಅಮೋಘ ಸಿದ್ಧ ಕೈಲಾಸದೊಳಗೆ ಯಾವ ಆಶ್ರಮದೊಳಗಿದ್ದ ಭೂಲೋಕದೊಳಗೆ ಬಂದ ಯಾವ ಆಶ್ರಮದೊಳಗೆ ಉಳಿದ ಒಟ್ಟು ಆಶ್ರಮಗಳು ಅನುಭವಿಸಲು ಏನ್ ಇಲ್ಲೋ ಹೌದು ಇದು ಒಂದು ಮಾತು ಕೇಳ ನಮ್ಮ ಅಪ್ಪಾಜಿ ಇನ್ನೊಂದು ಕೇಳ್ಯಾನ ಅದ್ರಾಗ ಏನ್ ಕೇಳ್ಯಾರ ಕಲ್ಲು ಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನ ಹಾಕಿ ಯೋಗಿನದ ಮೋಕ್ಷದ ಒಂದು ತಪಶ್ಚರ್ಯ ಮಾಡ್ಯಾನ ಅನ್ನುವಂತ ಮಾತನ್ನ ಹೇಳಿದ್ದೇವ್ ನಾವು ಹೌದು ಅದಕ್ಕಂತ ಅಪ್ಪಾಜಿ ಕಲ್ಲು ಗತ್ತಿಗೆ ಅಂದ್ರೆ ಯಾವುದು ಮುಳ್ಳಿನ ಹಾಸಿಗೆ ಅಂದ್ರೆ ಯಾವುದು ಇದನ್ನ ವಿಂಗಡಣೆ ಮಾಡಿ ಹೇಳ್ಬೇಕನ್ನ ಮಗ ಅನ್ನುವಂತ ಮಾತು ಹೇಳ್ಯಾರು ಹೌದು ಹೆಂಗಿತ್ತ ಕೇರ್ಪಿಟ್ಟು ಅಲ್ಲಿ ಹೆಂಗಿತ್ರಪ್ಪ ಮೊದಲು ಮುಳ್ಳು ಕಾಂತಾರ ಇತ್ತದು ಹೌದಾ
ಊಟ ಹೆಂಗಿತ್ತ ಕೇಳ ಮುಳ್ಳ ಕಾಂತಾರಿತ್ತು ಮೊದಲು ಅದು. ಹೌದು. ಅಲ್ಲಿ ಏನ್ ಮಾಡ್ದತ್ತ ಕೇಳಿದ್ರೆ ಭೂತ ಸಿದ್ಧಗಚ್ಚಿ ಮುಳ್ಳನೇನಪ್ಪ ಅಂತಂದ್ರೆ ಬೈಲು ಮಾಡ್ಕೊತ ಮುಳ್ಳನೆ ತುಳ್ಕೊಟ್ಟು ಹಾಸಿಗೆ ಮಾಡ್ಕೊತ ಹೋಗಿ ಮುಂದೆ ನೆಲಗಾಲ ಕಡಿಮೆ ಹೋಗಿ ಕಲ್ಲಗತ್ತಿಗೆ ಏನು ಮಾಡಿ ಅಮೋಘ ಸಿದ್ಧ ತಪಸ್ಸರಿ ಮಾಡ್ಯಾನ ಮೊದಲ. ಹೌದಾ. ಮೊದಲೇನಿತ್ತು ಮುಳ್ಳ ಕಾಂತಾರಿತ್ತು, ಎಲ್ಲ ಗಿಡ ಗಂಪಿ ಮುಳ್ಳ ಕಾಂತಾರಿತ್ತು ಕಟ್ಟಿತ್ತು. ಅವನ್ನೆಲ್ಲಾ ಬೈಲು ಮಾಡ್ಕೋತ ತುಳ್ಕೊಟ್ ಹಾಸಿಗೆ ಹಂಗ ಮಾಡಿ ತುಳ್ಕೋತ ಹೋಗಿ ಮುಂದೆ ಕಲ್ಲ ಗದ್ದಿಗೆ ಏನ ಮಾಡಿ ಮುಳ್ಳಿನ ಹಾಸಿಗೆ ಹಾಕಿಟ್ಟೆ ಹಿಂಗ ವರ್ಣನೆ ಮಾಡ್ಕೋತೇನಪ್ಪ ವರ್ಣನೆ ಮಾಡುವಾಗ ಹಿಂಗ ಅಮೋಘ ಸಿದ್ಧ ತಪಸ್ಸರಿ ಮಾಡ್ಯಾನ ಅನ್ನುವಂತ ಮಾತು ಎಲ್ಲಾರು ಹಾಡ್ಕೋತ ಬಂದಿರ್ತಕ್ಕಂಥದ್ದು ಹೇಳ್ಕೋತ ಬಂದಿರ್ತಕ್ಕಂಥ ಮಾತೈತಿ. ಇನ್ನು ಕೈಲಾಸದೊಳಗೆ ಅಮೋಘ ಸಿದ್ಧ ಯಾವ ಅವಸ್ಥೆ ಒಳಗಿದ್ದ, ಯಾವ ಆಶ್ರಮದೊಳಗಿದ್ದ? ಕೈಲಾಸದೊಳಗೆ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಬ್ರಹ್ಮಚರ್ಯ ಆಶ್ರಮದೊಳಗಿದ್ದ. ಯಾಕಂತ ಕೇಳಿದ್ರೆ ಅವನಿಗೆ ಹೆಣ್ಣಿನ ಸಂಬಂಧ ಇದ್ದಿದ್ದಲ್ಲ, ಯಾವುದು ಸಂಬಂಧ ಇದ್ದಿಲ್ಲ. ಗುರು ಸೇವೆ ಒಂದೇ ಬೇಕಂತೇಳಿ ಗುರುವಿನ ಧ್ಯಾನದೊಳಗೆ ಕಾಲ ಕಳಿತಿದ್ದ. ಕಪ್ಪಿ ಕಲ್ಕಲು ಸಿದ್ಧಾಳ ಹುಳ ಬಿಟ್ಲಾರ್ದ ಹೂವ ತಾಯಿ ಪಾರ್ವತಿ ದೇವಿ ಬೇಡದ ಕಾಲಕ್ಕ ಅವಾಗ ಏನಾಗ್ತದ ಕರ್ತೀನಿ ಅಂತೇಳಿ ಯಾರು ಅಮೋಘ ಸಿದ್ಧ ವಚನ ಕೊಟ್ಟ ಕಪ್ಪಿ ಕಲ್ಕದ ಸಿದ್ಧಾಳ ಹುಳ ಬಿಟ್ಲಾರ ಹೂ ತರ್ಲಾಕ್ ಹೋದ. ಅವಾಗ ತಗೊಂಡ್ಬಂದು ಗುರುವಿನ ದಯದಿಂದ ತಗೊಂಡು ಬಂದ ಬಾಳಕಾವತಿನ ಸೃಷ್ಟಿ ಮಾಡಿಬಿಡ್ತಾಳ. ಬಾಳಕಾವತಿನ ಸೃಷ್ಟಿ ಮಾಡ್ತಾ ಮಳಿ ಒಂದು ಆ ಕಾರಂಬ ಕತ್ತಲ್ ಹಾಕ್ತಾಳ, ಮಳಿ ಹಾಕ್ತಾಳ. ಯಾವದಕ್ಕೂ ಅಂತಲಾದೇನಂತ ಕೇಳಿದ್ರೆ ಅಮೋಘ ಸಿದ್ಧ ಬಂದು ಗುರುವಿನ ಸೇವೆ ಮಾಡ್ತಾನ. ಅವಾಗ ಹೇಳ್ತಾನ ಬಾಳಕಾವತಿಗೆ, ತಾಯಿ ನೀ ಇಲ್ಲಿ ಮದುವೆ ಮಾಡ್ಕೋಬೇಕಂದ್ರೆ ಇಲ್ಲಿ ಆಗಂಗಿಲ್ಲ, ನಡಾಟಿ ನಾಗರಾಜ ಮಗಳಾಗಿ ಹುಟ್ಟಿ ಬಾ. ಅಲ್ಲಿ ನನಗೆ ನೀ ಭೂಲೋಕದೊಳಗ ಕೋಣ ಹಿಡಿದಂದ್ರೆ ನಂದು ನಿಂದು ಮದುವೆ ಕೋಣ ಹಿಡಿಲಿಲ್ಲ, ನಾನು ಬೆಟ್ಟದ ಜೋಡಿ ಮದುವೆ ಅಂತ ಹೇಳ್ದ. ಅವಾಗ ಏನಪ್ಪಾ ಅಂತಂದ್ರೆ ಮುಂದಕ್ಕೆ ನಡಾಟಿ ನಾಗರಾಯಗೌಡನ ಮಗಳಾಗಿ ಹುಟ್ಟಿ ಬಂದ್ರು. ನನ್ನ ಯೋಗಿನಾಥ ಮೋಕ್ಷದ ಕೈಲಾಸದ ಬಿಟ್ಟು ಧರಣಿಗೆ ಬಂದ ಮ್ಯಾಗ ನಡಾಟಿ ನಾಗರಾಯಗೌಡನ ಮಗಳ ಮದುವೆ ಮಾಡ್ಕೊಂಡು ಒಂದು ಭೂಲೋಕದೊಳಗ ಕುರುಗಳನ್ನು ಉಳಿಸ್ಯಾನ. ಅಲ್ಲಿ ಬ್ರಹ್ಮಚರ್ಯ ಅವಸ್ಥೆ ಒಳಗಿದ್ದ. ಇಲ್ಲಿ ಭೂಮಂಡಲಕ್ಕೆ ಬಂದ ಮ್ಯಾಗ ಈ ಮರ್ತಕ್ಕೆ ಬಂದ ಮ್ಯಾಗ ಏನಪ್ಪಾ ಅಂತಂದ್ರ ಇಲ್ಲಿ ಗೃಹಸ್ಥನೂ ಆಗ್ಯಾನ, ವಾನಪ್ರಸ್ಥನಾಗ್ಯಾನ, ಸನ್ಯಾಸಿನಾಗ್ಯಾನ. ಅಷ್ಟು ಆಶ್ರಮಗಳನ್ನು ಅನುಭವಿಸ್ಯಾನ ಅನ್ನುವಂತ ಮಾತ ನಮಗ ತಿಳಿದ ಮಟ್ಟಿಗೆ ನಾವು ಹೇಳಿದೀವಿ. ಹೌದು. ಅಪ್ಪ ಇಲ್ಲ ಮಗನ ಇದು ತಪ್ಪದ ನಿನ್ ಹಿಂಗಾದ್ರ ಹೌದು ತಿದ್ದಿ ಬುದ್ಧಿ ಹೇಳಿದ್ರಿ ಯಾರು ತೊಂದ್ರಿಲ್ಲ, ತೊಂದ್ರೆ ಏನಿಲ್ಲ. ನಾವು ಮಕ್ಕಳಿದ್ದೇವೆ ಹೊಟ್ಟಾಗ್ತದ ಅಪ್ಪಾಜಿಗಳಿಗೆ. ಏನು ತಪ್ಪು ಮಾಡಿದ್ರು ಇವ ಮಗ ತಪ್ಪು ಮಾಡಿದ್ರು ಹಾದಿ ಹಿಡಿಸೋ ಕೆಲಸ ನಿಮ್ಮದೈತಿ. ಹೌದಾ. ಅಪ್ಪನೇ ದಾರಿ ಬಿಟ್ಟಂದ್ರ ಅದು ಅವನ ಕೈಯಾಗ ಮಗನ ಅದನ್ನು ಬೇಕೇವ. ಅದು ಅಪ್ಪ ದಾರಿ ಬಿಟ್ಟಂದ್ರ ಅದು ಅವನ ಕೈಯಾಗ. ಹೌದು. ಅವ ನಾಟಕ ಮಾಡ್ತಾರ ಅಪ್ಪ. ಅದಕ್ಕೆ ಹೌದು ಬಹಳ ಮಾತಾಡ್ಲಾರ್ದೆ ಬಿಟ್ಟವನ್ನ ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ನಮ್ಮ ಸರದೊಡ್ಡಿ ಕಲಾವಂತರಿಗೆ ಪಾಳ ನೀನ್ ನೋಡ ನಾನು ಒಂದ್ ಮಾತು ನೆನಪಿಗೆ ಬರ್ತಾವ. ಏನ್ ನೆನಪಿಗೆ ಬರ್ತೀರಪ್ಪ ಮಾತ? ಅದಕ್ಕೆ ಹೇಳ್ಯಾರ, ಏನ್ ಹೇಳ್ಯಾರ? ಉಂಡಿ ಕೆಂಚೊಲ್ಲಿದ್ದು ಉಣ್ಣದ ನೊರೆ ಹಾಲು ಉಂಡಿಕ್ಕಿಂತ ಕರಕಷ್ಟ ಈ ಮಾನವ ಜನ್ಮ ಅಂತ ಹೇಳ್ಯಾರ. ಇದೇ ಮಾತು ಯಾಕೆ ಹೇಳ್ಯಾರಪ್ಪ? ಉಣ್ಣೆಲ್ಲಿ ಇರ್ತೈತಿ? ಆಕಳ ಕೆಂಚನಾಗ. ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತೇನೋ? ಹಾಲು ಕುಡಿಬೇಕಾದ್ರೆ ಏನಾಗಿ ಹುಟ್ಟು ಬರ್ಬೇಕ್ರಿಪ್ಪ? ಆಕಳ ಕರ ಹುಟ್ಟಿ ಬಂದಕ್ರ ಹಾಲು ಕುಡ್ಲಿಕ್ಕೆ ಬರ್ತೈತಿ ಮಗನ. ನಿನ್ನಾಗ ಉಣ್ಣಾಗ ಹುಟ್ಟಿ ಬಂದ ಹಾಲು ಕುಡ್ಲಿಕ್ಕೆ ಬರಂಗಿಲ್ಲ ಸರ. ಈ ಹುಸನೆ ಆಯ್ತು ನಾ ಐತ್ರಿ. ಮತ್ ನೀವೇನ್ ಮಾಡ್ತೀರಿ? ಆ ಹಾಲು ಕುಡಿಯೋ ಮಕ್ಕಳಲ್ರಿ ನಾವು. ಮತ್ ನೀವೇನ್ ಕುಡಿಯೋರು? ಏನಿದ್ರು ಒಟ್ಟಿ, ರಮ್ಮಲ್, ವಿಸ್ಕಿ, ಒರಿಜಿನಲ್ ಚಾಯ್ಸ್, ಪಿಪಿ ಒಟ್ಟು ಹೇಳ್ಬೇಕಾದ್ರೆ ದಾರು ಕುಡಿಯೋ ಮಕ್ಕಳು ನಾವು. ಅಂದ್ರೆ ದಾರು ಕುಡಿಯೋರು ನಂಗೈತಿ. ಹೌದು. ಅದಕ್ಕೆ ತಾಳಿ ಕೊಟ್ರೆ ಅದೊಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾನು? ದಾರು ಕುಡ್ದಾವ್ ದರಪ್ಪನ ಮಗ, ಬೀರ್ ಕುಡ್ದಾವ್ ಬೀರಪ್ಪನ ಮಗ, ಪಾಕಿಟ್ ಕುಡ್ದಾವ್ ಪಾರ್ವತಿ ಮಗ, ಸಿದ್ಧಿ ಕುಡ್ದಾವ್ ಶಿವನ ಮಗ. ಒಟ್ಟಾರೆ ಹೇಳ್ಬೇಕಾದ್ರೆ ದಾರು ಕುಡ್ದವ್ರಿ ಎಲ್ಲ ದೇವರ ಮಕ್ಕಳು. ಒಟ್ಟಾರೆ ಹೇಳ್ಬೇಕಂದ್ರ ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು. ಹೌದಾ. ಮತ್ತೆ ಇವ್ರಿಬ್ರು ಏನು ಕೂಡ ದೇವ್ರ ಯಾರ ಮಕ್ಕಳು? ಇವ್ರು ನನ್ನ ಮೊಮ್ಮಗ ಹುಚ್ಚು ನೋಡ್ರಿ. ಇವರು ಕುಡಿಬೇಕ್ರಿ ದಾರು. ಮನುಷ್ಯ ಹುಟ್ಟೆ ಹೇಳ್ಬೇಕ್ರಿ ಸರ್. ಸಾಯಿಲಕ್ಕ ಸಾರ್ಗ ಉಂಡು ತಿಂದು ಕುಡ್ದು ಬಿಡದಪ್ಪ. ನೀನು ಒಂದ್ ಮಾತು ಹೇಳ್ತೀನಿ, ಬಾಳ ಮಾತಾಡಂಗಿಲ್ಲ. ಹೌದಾ. ದಾರು ಕುಡ್ದವ್ರ ಪರಿಸ್ಥಿತಿ ಏನೇನಾಗ್ಯದ ಗೊತ್ತದೇ ನಿನಗ? ಏನಾಗಿದ್ರಿಪ್ಪ? ಎಲ್ಲಿದ್ದಾವ ನಮ್ ಕಾಕ ಹೋಗಿ. ಹೌದು. ಎಷ್ಟೋ ಮಂದಿ ಹೊಲ ಮನಿ ಮಾರ್ಕೊಂಡ ರೊಕ್ಕ ರೂಪಾಯಿ ಸತ್ಯನಾಶ ಮಾಡ್ಕೊಂಡ್ರ ತಮ್ಮ ಶರೀರ ಸುಟ್ಕೊಂಡು ಹೋಗ್ಯಾರ ಪುಟ್ಟಪ್ಪ. ಸರ ಯಾಕೋ ಯಾರು ಕೂಡ ಹೊಲ ಮನೆ ಅಳಗಲಾಗ್ತೀರಿ? ಹೌದು. ಮತ್ತ ಹೊಲ ಮನೆ ಅಳಗುದಾಗದಿಲ್ರಿ ಸರ. 3 ಲಾಭದವ್ರು ಸರ ನಿಮಗ್ ಗೊತ್ತಿಲ್ರಿ ಅವು ಯಾವ್ಯಾವ? ನೋಡ್ರಿ ದಾರು ಕುಡ್ದವ್ರಿಗೆ ಒಟ್ಟ ನಾಯಿ ಕಡಿಮೆನ್ರಿ.
ಮತ್ತ ದಾರು ಕುಡ್ದವ್ರ ಮನಿ ಒಟ್ಟ ತುಡುಗಾಗುದಿಲ್ರಿ ಮತ್ತ ದಾರು ಕುಡಿಯೋನಿಗೆ ಒಟ್ಟ ಜಡ್ ಬರೋದಿಲ್ಲ ನೋಡಿ ಇದಕ್ಕೆ ಏನತ್ತೀರಿ ಅಲ್ಲೋ ದಾರು ಕುಡ್ದ ಅವನಿಗೆ ಹೆಂಗ ನಾಯಿ ಕಡಿಯಲತ್ತೀನಿ ನೋಡ್ರಿ ಸರ 90 ಬಿತ್ತಪ್ಪ ಅಂತಂದ್ರ ಹಾ ಈ ಕಡೆ ಇದೇ ಮಗ ಹಿಂಗ್ ಬಂದ್ರೆ ನಾಯಿ ಎಲ್ಲಿ ಕಡಿತು ನಾಯಿನೇ ಬಿದ್ದ ನಾಯಿ ಹಂಚ್ಕೊಡ್ತಾವ ಮತ್ತ ಒಟ್ಟ ಅವನ ಮನೆ ತುಡುಗಾಗಿಲ್ಲಂತೇನು ದಾರು ಕುಡ್ದು ವೈನ್ ಶಾಪ್ದಾಗೆ ಸಂಸಾರ ಮಾಡ್ತಿರ್ತಾನೆ ರೊಕ್ಕ ಬಂಗಾರ ಹೆಂಡ್ರ ಕೊಳಂತಾಳಿ ಎಲ್ಲ ಒಯ್ದು ವೈನ್ ಶಾಪ್ದಾಗ ಇಟ್ಟಿರ್ತಾನ್ರಿ ಮನ್ಯಾಗ ಚಂಡ ಇಟ್ಟಿರ್ತಾನ ಕುಡುಗ್ ಮಾಡ್ಲಕ್ಕ ಮತ್ತ ಒಟ್ಟ ಚಡ್ಡೆ ಬರಲ್ಲಂತೇನು ನೋಡ್ರಿ ಸರ ದಾರು ಕುಡ್ದು ಇಡೀ ಶರೀರ ಎಲ್ಲ ಫಿಲ್ಟರ್ ಆಗೋದಿರ್ತರಿ ಜಡ್ಡು ಬರುದಿಲ್ರಿ ಒತ್ತಟ್ಟೆ ಹಳಗಿ ಕಾಕ ನಿನ್ ಪಾರ್ಟಿ ಇದ್ದಾಗ ಹೌದಾ ಮೂರು ಹಲಿಗೆ ಹಚ್ಚಿ ಬನ್ನಿ ಇಡ್ತಾರ ಹುಗುಳಿ 3 ದಿನ ಹೋಳಿಗೆ ಮಾಡಿ ಹೊಂಡು ಹಚ್ಚಿ ಮಕ್ಕಳು ನಾನು ಅಲ್ಲ ಅಂದ್ರೆ ನೀವು ಒಟ್ಟು ದಾರು ಕುಡಿಯೋರು ಶ್ರೇಷ್ಠ ಹೌದು ಸರ್ ನಾವು ಮುಂಜಾನೆ ಹೋಗ್ಬಿಟ್ಟು ಕುಡಿಯೋರಿದ್ದೇವ್ರಿ ನಾವು ಹೊಸ್ನಾಡಿ ಕುಡಿದು ಕುಡ್ರಿ ಒಲ್ಲಂದ್ರೆ ಬಿಡ್ರಿ ನಿನಗೇನು ಭಾಳ ಹೇಳಂಗಿಲ್ಲ ಹೌದಾ ಹಾ ಅದಕ್ಕೆ ಇರ್ಲಿ ಯಾಕಂತ ಮುಂದಿನ ಸಂಧಿ ಹೇಳ್ತೀನಿ ದಾರ ಕೊಡೋದ್ರ ಪರಿಸ್ಥಿತಿ ಏನಾಗ್ಯದ ಅನ್ನುವಂತ ಮಾತ ಈಗ ಎಲ್ಲಿ ಭಾಳ ಮಾತಾಡ್ಲಾರ್ದೆ ಅವ್ವಗಳು ಬಂದಲ್ಲ ಮುಂದಿನ ಸಂಧಿ ಒಂದ್ ಮಾತು ಹೇಳ್ಬಿಟ್ಟು ಏನ್ ಹೇಳಿದ್ರಿಪ್ಪ ಅತ್ತೆ ಅದಕ್ಕೆ ಹೆಂಗಿರ್ಬೇಕು ಸಸಿ ಅದಕ್ಕೆ ಹೆಂಗಿರ್ಬೇಕು ಹೌದಾ ಅತ್ತೆ ಅದಕ್ಕೆ ಕುಂಟಿರ್ಬೇಕು ಸಸಿ ಅದಕ್ಕೆ ಕುಂಟಿರ್ಬೇಕು ಹೇಗತ್ತ ಬಾಳೆ ಹಂಗಲ್ಲ ಹೌದಾ ಅತ್ತಿ ಹಂತೆ ಕೆಟ್ಟ ಗುಣ ಇರ್ಬೇಕು ಸಸಿ ಹಂತೆ ಕೆಟ್ಟ ಗುಣ ಇರ್ಬೇಕು ಹೆಂಗ ನಡೆಸ್ಕೋಬೇಕು ಹೆಂಗ ನಡಿಬೇಕು ಅನ್ನುವಂತ ಮಾತ ಹೌದು ಮುಂದಿನ ಸಂಧಿಗೆ ಹೇಳು ಅನ್ನುವಂತ ಮಾತನ್ನ ಹೇಳಿ ಈಗ ಒಂದು 4 ನೋಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ನಮ್ಮ ಅಪ್ಪಾಜಿಗೆ ಪಾಳೆ ಕೊಡು ಮಾತು